ಮುತ್ತಪ್ಪನ ಅಂತೇಳಿ ಗುಡಿ ಅಂತ ಪ್ರಸಾದ ಎಲ್ಲ ನಿಮಗೆ ಟೀ ಕೊಡ್ತಾರೆ ಇಲ್ಲಿ. ಆ ದೇವಿಗೆ ಅದು ಮಡಿ ವೆಜ್ ಅದೆಲ್ಲ ಆಗ್ ಬರ್ಲಿಲ್ಲ ಜಾಸ್ತಿ. ಈಗ ಬಂದಿರೋದ ರಾಜರಾಜೇಶ್ವರ ಟೆಂಪಲ್. ಹೆಣ್ಮಕ್ಳಿಗ ಒಳಗ್ ಬಿಡಂಗಿಲ್ಲ, ಹೊರಗಿಂದ ದರ್ಶನ ಆಗುತ್ತೆ. 900 ವರ್ಷ ಹಳೆ ಮರ ಅಂತಿದ್ದ. ಇದ್ರಾಗ ಎಲ್ಲಾ ಗಿಡ ಮಿಕ್ಸ್ ಅದಾವ್ರಿ. ಇದ್ರಾಗ ಮಡೈಕ ಭಗವತಿಯಮ್ಮನ್ ಟೆಂಪಲ್ ದರ್ಶನನೂ ಮುಗೀತ. 740 ಒಳಗ ಬರ್ಬೇಕು. ಆಲ್ಮೋಸ್ಟ್ 740 ಅಂತ ಕ್ಲೋಸ್ ಮಾಡ್ಬಿಡ್ತಾವ. ಒಳಗಿದ್ದವ್ರು ಆಲ್ಮೋಸ್ಟ್ ದರ್ಶನ ಮಾಡ್ಕೊಂಡು ಹೊರಗೆ ಸಿಗ್ತಾರೆ. ಈಗ ನಾವು ಬಂದಿದ್ವಿ ಕೊಟ್ಟಿಯೂರಿಂತ್ರ. ಇನ್ನೊಂದ್ ಕಡೆ ಕರ್ಕೊಂಡ್ ಬಂದಾರ. ಇದು ಬಂದ ಮುತ್ತಪ್ಪನ್ ಅಂತೇಳಿ ಗುಡಿ ಅಂತ. ಇದು ಬ್ಯಾಕ್ ವಾಟರ್ ಸೈಡ್ ಬರುತ್ತಿದೆ. ಸೊ ಇಲ್ಲಿಂದ ಇನ್ನೊಂದ್ 2-3 ಗುಡಿಗೆ ಹೋಗೋದೈತಿ. ಅದು ತೋರಿಸ್ತೀನಿ ಈ ವಿಡಿಯೋದಾಗ. ಅದೇನ್ ಪಾಸ್ಟ್ ವಿಡಿಯೋ ಇತ್ತಲ್ಲ ಅದು ಕೊಟ್ಟಿಯೂರ್ದಷ್ಟೇ ಇತ್ತ. ಈ ವಿಡಿಯೋದಾಗ ಅದು ಮುಗಿಸ್ಕೊಂಡು ಯಾವ ದೇವ್ರ ಕಡೆ ಎಲ್ಲ ಹೋಗ್ಬಹುದು ಈ ಕಣ್ಣೂರ್ ಕಡೆ ಅಂತ ಹೇಳಿ ತೋರಿಸ್ತೀನಿ ನಿಮಗ. ಸೊ ಇದೇನೈತಲ್ಲ ಕಣ್ಣೂರ್ ದಾಟಿ ನಾವು ಮುಂದ್ ಬರ್ತೀವಿ. ಆಲ್ಮೋಸ್ಟ್ 60 ಕಿಲೋಮೀಟರ್ ಮುಂದ್ ಬಂದಿದೆ. ಸೊ ಇದು ತೆಳಗಿಳಿದ ಒಳಗ್ ಹೋಗ್ಬೇಕ. ಇದು ಬಂದ ಶಿವನ ವಾಹನ ಅಂತೇಳಿ ಇಲ್ಲಿ ಪೂಜಿಸ್ತಾರಂತ. ಸೊ ಅದು ಯಾವ್ದು ಅನ್ನೋದು ನೋಡೋಣ ಬರ್ರಿ. ನಾನು ಫಸ್ಟ್ ಟೈಮ್ ಬಂದಿನಿ, ನನಗೂ ಎಷ್ಟು ಗೊತ್ತೈತೋ ಅದನ್ನಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಏನಾದ್ರು ಗೊತ್ತಿತ್ತಂದ್ರೆ ಕಮೆಂಟ್ ಹಾಕ್ರಿ. ಹೋಗೋನು ದರ್ಶನ ಮಾಡ್ಕೊಳ್ಳೋಣ. ಇದು ನೋಡ್ರಿ, ಇದ ಬ್ಯಾಕ್ ವಾಟರ್ ಇದೆ. ಸೊ ಬಾಳ ತಣ್ಣಗೈತಿ. ಇಲ್ಲಿ ಏನ್ ನಮಗೊಂದು ಬೆನಿಫಿಟ್ ಸಿಕ್ತಂದ್ರೆ ಇವತ್ತ ಮಳಿ ಇಲ್ಲ. ಮಳಿ ಇತ್ತಂದ್ರೆ ಏನಾಗುತ್ತಂದ್ರೆ ನಮಗ್ ಅಡ್ಡಾಡಕ್ ಅಷ್ಟ ಕಂಫರ್ಟ್ ಇರಂಗಿಲ್ಲ. ಮಳಿ ಇಲ್ಲಾರ್ದಕ್ಕ ಬಾಳ ಆರಾಮ್ ಅಡ್ಡಾಡಕತ್ತು, ಏನ್ ಪ್ರಾಬ್ಲಮ್ ಇಲ್ಲ. ಇವ್ರು ನೋಡ್ರಿ ಸೋಲಾಪುರ ಅಲ್ಲ ಸರ್ ನಿಮ್ದು? ಇವ್ರು ಸೋಲಾಪುರಿಂದ ಬಂದಾರ. ನಿಮ್ಮ ಹೆಸರು ಸರ? ಸಚಿನ್ ಅಂತ ಹೇಳಿ. ಮಸ್ತ್ ಕಂಫರ್ಟ್ ಆಗ್ಯಾರ ನಮ್ ಜೊತೆ ಎಲ್ಲ. ಚಲೋ ಈ ಜರ್ನಿ ಅಂತೂ ಮೆಮೊರೇಬಲ್ ಜರ್ನಿ ಐತಿ. ಗುಡಿ ಹೆಂಗೈತಿ, ಒಳಗಿಂದ ಹೆಂಗೈತಿ ಎಲ್ಲಾನು ನೋಡ್ಕೊಂಡೆ ತಿಳ್ಕೊಂಡ್ ನಿಮ್ಗೆ ತಿಳಿಸ್ತೀನಿ. ಸೊ ಬಂದಾಗ ಇಲ್ಲೂ ವಿಸಿಟ್ ಮಾಡಬಹುದು. ಇನ್ನೂ ಮಟ್ಟ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೋರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಬಾಜು ಇರೋ ಬೆಲ್ ಐಕಾನ್ ಹೊತ್ಕೋರಿ, ಹೊಸ ಹೊಸ ವಿಡಿಯೋಸ್ ಬರ್ತಿರ್ತಾವ, ನೋಡಿ ಎಂಜಾಯ್ ಮಾಡಿ. If I called you tonight, would it feel? ಆಲ್ಮೋಸ್ಟ್ ನಿಯರ್ ಬಂದೀವಿ ಗುಡಿ ಕಡೆ. ಸೊ ಇಲ್ಲಿದೇನು ವಿಶೇಷ ಅಂದ್ರ ಗುಡಿ ಒಳಗೂ ಇರ್ಲಿ ಗುಡಿ ಹೊರಗೆ ಆವರಣದಾಗ ಇರ್ಲಿ ಎಲ್ಲಾ ಕಡೆ ಇಲ್ಲಿ ನಾಯಿ ಇರ್ತೈತಂತ. ಶ್ವಾನ ರೀ. ಹಾ, ಧರ್ಮರಾಯನ್ ಜೊತೆ ಹೋಗಿದ್ದು. ಒಂದು ನಾಯಿ ಧರ್ಮರಾಯನ್ ಜೊತೆ ಹೋಗೋ ನಾಯಿನೇ ಅದು ಆಕ್ಚುಲಿ ಯಮಧರ್ಮರಾಯ. ಆ ನಾಯಿನ ಟೆಸ್ಟ್ ಮಾಡ್ತಿರ್ತಾನೆ ಎಲ್ಲರೂ ಧರ್ಮ ಎಷ್ಟು ಸ್ಟ್ರಾಂಗ್ ಐತೆ ಪ್ರಶ್ನೆ ಕೇಳ್ಕೊಂಡ್ ಬರ್ತಾರೆ. ಒಬ್ಬೊಬ್ಬರೇ ತಪ್ಪು ಹೇಳ್ದಂಗೆ ಸೊ ಲಾಸ್ಟಿಗೆ ಧರ್ಮರಾಯ ಧರ್ಮ ಕುಂತು ಎಲ್ಲಾನು ಕರೆಕ್ಟ್ ಅನ್ಸ್ರೆ ಕೇದಾರ್ನಾಥ್ ಕಥೆ ಇದೆಯಲ್ಲ, ಅದು ಎಂಡ್ ಆಫ್ ದಿ ಕುರುಕ್ಷೇತ್ರ. ಕೇದಾರ್ನಾಥ್ ಇದ್ರೆ ಹೇಳ್ತೀನಿ ಆಮೇಲೆ. ಹಾ, ಸೊ ಇದ ಎಂಟ್ರೆನ್ಸ್. ಇಲ್ಲಿ ವಿಡಿಯೋ ಹಿಡಿಯಕ್ಕೆ ಬಿಡ್ತಾರಲ್ಲೋ ಗೊತ್ತಿಲ್ಲ, ನೋಡೋಣ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀವಿ. ಪ್ರಸಾದ ಎಲ್ಲ ನಿಮಗೆ ಟೀ ಕೊಡ್ತಾರೆ ಇಲ್ಲಿ. ಟೀ, ಕಾಳು, ಕೊಬ್ಬರಿ. ಹಾಂ ಮಾಡ್ತಾರೆ. ಹಾಂ ಹಾಂ. ಓ, ಇದು ಅದೇ ನಡೀತಿರೋದಾ ಈಗ? ಒಳಗೆ ಏನೋ ಪೂಜೆ ನಡೆದೈತಿ, ಅದು ನೋಡೋಣ ಅಂತ. ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ. ಸೊ ಪ್ರಸಾದ ಅಂದ್ರೆ ಏನು, ಒಂದು ಕಡ್ಲಿ ಮತ್ತು ಚಹಾ ಕೊಡ್ತಾರ. ಸೊ ಅದನ್ನ ಅಲ್ಲೇ ಕುಂತು ತಿಂದು ಹೊರಗೆ ಬರ್ಬೇಕು. ಸೊ ಅದಕ್ಕೆ ಅವರೆಲ್ಲ ಒಳಗೆ ಹೋಗ್ಯಾರ. ಆ ಖಾಲಿ ಅಭಿ ಖಾಕೆ ಏನ ಬಾರ್ ಇನ್ಕೋ ಬಿ ಬೇಜು ತೊಗೊಂಡಿ ಎಲ್ಲರೂ ಅಲ್ಲೇ ಕುಂತ ತಗೋಬೇಕು. ಅದನ್ನ ಹೊರಗೆ ಯಾರು ತರಾಕತ್ತಿಲ್ಲ. ಸೊ ಒಳಗೆ ಮೊಬೈಲ್ ಅಲೋ ಇಲ್ಲ. ಬಟ್ ಇದೇನೈತಲ್ಲ ಓಪನ್ ಕಾರಿಡಾರ್ ಗತೆ ಐತಿ. ಸೊ ಇಲ್ಲಿ ಎಲ್ಲರೂ ನಿಂತು ಸೊ ಪ್ರಸಾದ ತೊಗೊಂಡು ಇಲ್ಲೇ ಸ್ವಲ್ಪ ಹೊತ್ಕೊಂತ ಹೋಗ್ತಾರ. ಇಲ್ಲಿ ನೋಡ್ಬೋದು ಹೊರಗಡೆ ಎಲ್ಲ ನಾಯಿ ಎಲ್ಲ ಅದಾವು. ಇಲ್ಲಿ ಏನಂದ್ರೆ ನಂಬಿಕೆ ಅಂದ್ರೆ ಕಾಲಭೈರವನ ವಾಹನ ನಾಯಿ. ಸೊ ಅದನ್ನ ಇಲ್ಲಿ ನಂಬಿ ನಡೆಸ್ತಾರ. ಸೊ ಇದೇ ನೋಡ್ರಿ ಪ್ರಸಾದ ಡೈಲಿ ಸಂಜೆ. ಅಯ್ಯೋ ನೋಡ್ರಿ, ಈಗ ಇಷ್ಟೊತ್ತದೊಂದು ಪ್ರಸಾದ ಕೊಟ್ರೆ ಈಗ ಟೀ ಕೊಡಾಕತ್ತಾರ ಎಲ್ರಿಗೂ. ಸೊ ಇಲ್ಲಿ ಪ್ರಸಾದದ ಏನಂದ್ರೆ ತಗೊಂಡು ಹೊರಗೆ ಬರೋಂಗಿಲ್ಲ. ಸೊ ಅಲ್ಲೇ ಕುಂತು ಅಲ್ಲೇ ಕುಡಿದು ಅಲ್ಲೇ ತಿಂದು ಹೊರಗೆ ಬರ್ಬೇಕು. ಇಲ್ಲಿ ನಮ್ಮವ್ರು ಒಳಗೆ ಹೋಗ್ಲಾರ್ದು ಇಲ್ಲಿಂದ ತಿನ್ನಾಗ ನೋಡತ್ತಾರ. ಒಳಗಿನವ್ರು ಕಂಡು ಹಿಡಿದು ಬಿಟ್ರೆ. ಈಗೇನು ಕುಂದ್ರಾಗೊಂಡ್ರೆ ನೀವು ಆ ಬಿಜಾರೆ ಕ್ಯಾ ಬೈಟ್ನಿಗ್ಲಿ ಜಾಕೆ ಹೋ ಬಿಸಿ ನೈ ಚಪ್ಪಲ್ ತಂದಿಲ್ಲ ಅಂದ್ರೆ ಅಲ್ಲಿ ಏನು ಪರಿಸ್ಥಿತಿ ಯಾಕೆಂತ ಗೊತ್ತೈತಿ. ಸ್ಲಿಪ್ಪರ್ಸ್ ಎಲ್ಲ ಹಿಂಗೆ ನೋಡ್ರಿ ಕಜಾ ಮುಜಾ ಅಂತೇಳಿ ಬಿಟ್ಟು ಹೋಗ್ಬೇಕಾಗುತ್ತಾ. ಇಲ್ಲ ಅಂದ್ರೆ ಗಾಡಿ ತಂದಿದ್ರೆ ಗಾಡಿಯಾಗ ಬಿಟ್ಟು ಒಳಗೆ ನಡ್ಕೊಂಡ್ ಬರ್ರಿ. ಸ್ವಲ್ಪ ನಿಮಗೆ ನಡ್ಕೊಂಡು ಬರುವಾಗ
ಸ್ವಲ್ಪ ಕಾಲಿಗೆ ಅಕ್ಯುಪಂಚರ್ ಆಗತ್ತೆ ಫೀಲ್ ಆಕೈತಿ ಎನರ್ಜೆಟಿಕ್ ಸ್ವಲ್ಪ ಹೆಲ್ದಿ ಆಗುತ್ತೆ ಮೈ ವರ್ಷದಾಗ ಒಮ್ಮೆ ನಡೆಯಕ್ಕೆ ಏನು ತ್ರಾಸ ತಗೋಬೇಡ್ರಿ ಸ್ವಲ್ಪ ಹೊರಗೆ ಬಂದ್ರ ಇಷ್ಟೊಂದು ಸ್ವಲ್ಪ ಮಾರ್ಕೆಟ್ ಐತಿ ಕಾಂಪ್ಲೆಕ್ಸ್ ಗತೆ ಮಾಡ್ಯಾರ ಒಂದು ವೈಬ್ ಐತಿ ಇಲ್ಲಿ ಬಂದ್ರ ಶಾಪಿಂಗ್ ಅದ ಈಗ ಓ ಹಾತಿ ಕಾಯೋ ಬಂದ್ರ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ನಮ್ದಂತರೂ ಪರ್ಚೇಸಿಂಗ್ ಏನಿಲ್ಲ ದೇವಸ್ಥಾನ ಅಡ್ಡಾಡಕ್ಕಾಗುತ್ತೆ ಅಷ್ಟು ದೇವಸ್ಥಾನ ಅಡ್ಡಾಡ್ಕೊಂಡು ಹೋಗ್ಬೋದು ಫುಲ್ ದೊಡ್ಡ ಮಾರ್ಕೆಟ್ ಐತಿದ ಹೌದಾ ಈ ಕಡೆ ಅಂತರ ಈ ಕಡೆ ಇಷ್ಟು ದೂರ ಅದು ಚೆನ್ನಾಗಿದೆ ಸಣ್ಣ ಹುಡುಗರು ಲೇಡೀಸ್ ಕರ್ಕೊಂಡ್ ಬಂದ್ರೆ ತುಂಬಾ ಖರ್ಚಾಗುತ್ತೆ ಹುಡುಗರು ಬಂದ್ರೆ ಖರ್ಚಾಗಲ್ಲ ಅವ್ರ ಪಾಡಿಗೆ ಅಲ್ಲಿ ಹಂಗ ಆಟಾಡ್ಕೊಂಡು ನಿಂತಂಗ ಆಟಾಡ್ಕೊಂಡು ನಿಂತು ಬಿಡ್ತಾರೆ ಕಣ್ಣು ಮುಚ್ಚಿಗೆ ಕರ್ಕೊಂಡು ಹೋಗ್ಬಿಡು ಮುತ್ತಪ್ಪನ ಹೆಸರು ಹೌದು ದೊಡ್ಡ ಸ್ಟೋರಿ ಇದೆ ತುಂಬಾ ಇದ್ರದ ಮುತ್ತಪ್ಪನ್ ಆಕ್ಚುಲಿ ಫಸ್ಟ್ ಅಲ್ಲಿ ಈ ಪ್ಲೇಸ್ ಅಲ್ಲಿ ಇಬ್ರು ಗಂಡ ಹೆಂಡತಿ ಇರ್ತಾರೆ ತುಂಬಾ ಶಿವನ್ ಭಕ್ತ ಅವ್ರಿಗೆ ಮಕ್ಕಳಾಗಿರಲ್ಲ ಅವ್ರು ತುಂಬಾ ಪ್ರಾರ್ಥನೆ ಮಾಡ್ಕೊಂಡಾಗ ಈ ನದಿ ಇದೆಯಲ್ಲ ಅಲ್ಲಿ ಸ್ನಾನ ಮಾಡ್ಕೊಂಡು ಅವ್ರು ಡೈಲಿ ಪೂಜೆ ಮಾಡ್ತಿರ್ಬೇಕಾದ್ರೆ ಒಂದು ಮಗು ಸಿಗುತ್ತೆ ಆ ಮಗು ಬೆಳೆದು ಏನಾಗ್ಬಿಡುತ್ತೆ ಬ್ರಾಹ್ಮಣರ ಫ್ಯಾಮಿಲಿ ತರ ಬೆಳೆಯಲ್ಲ ಅದು ಫುಲ್ ಕಾಡ್ ಮನ್ಸರ್ ತರ ತಿನ್ಕೊಂಡು ಆಡ್ಕೊಂಡು ಸಿಕ್ಕಿ ತಿನ್ಕೊಂಡು ಲೋ ಕಾಸ್ಟ್ ಅವ್ರ ತರ ಆ ತರ ಮಾಡ್ಕೊಂಡಿರುತ್ತೆ ಇದು ಜನಕ್ಕೆ ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಇನ್ನೇನು ಸಿಕ್ಕಿರೋ ಮಗು ಅಲ್ಲ ದೇವ್ರ ಮಗು ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿ ಕೊಟ್ಟು ನೋಡ್ತಾರೆ ಇನ್ನು ಸ್ವಲ್ಪ ದಿನ ಆಗಿ ದೊಡ್ಡವನ್ ಆದ್ಮೇಲೂ ಈ ಥರ ಮಾಡಿದಾಗ ಒಂದು ವಾರ್ನ್ ಮಾಡ್ತಾರೆ ಇದ್ರೆ ಚೇಂಜ್ ಆಗು ಇಲ್ಲ ಬಿಟ್ಟು ಹೋಗೋದು ಸೊ ಅವಾಗ ಅವ್ನು ಕೋಪ ಮಾಡಿಕೊಂಡು ಬಿಟ್ಟು ಹೋಗ್ಬೇಕಾದ್ರೆ ತೊಳ್ತಾನೆ ನಾನು ಸಾಧಾರಣ ಮಗಲ್ಲ ನಾನು ಮುತ್ತಪ್ಪನ ದೇವರು ನಾನು ಅಂತೇಳಿ ಅವ್ರಿಗೆ ತೋರಿಸ್ಬಿಡ್ತಾನೆ ಅವಾಗ ಅವರು ರಿಯಲೈಸ್ ಆಗ್ತಾರೆ ಅಂದರೆ ನಾವು ಬರೀ ಆಶಾ ಭಾಷೆನ ನೋಡಿಕೊಂಡು ನಾವು ಅವನ್ನ ತಪ್ಪು ತಿಳ್ಕೊಂಡ್ಬಿಟ್ವಿ ಅವ್ನ ದೈವಿನ ಅವನ ನಡವಳಿಕೆನ ನಾನು ಇದು ಮಾಡಿಲ್ಲ ಅಂತ ತುಂಬ ಬೇಜಾರಾಗ್ಬಿಟ್ಟು ಅವ್ನು ಬಿಟ್ಟು ಹೋಗ್ಬಿಡ್ತಾನೆ ಬೆಟ್ಟಕ್ಕೆ ಹೋಗ್ತಾನೆ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಒಬ್ಳು ದೇವಿ ಚಂದನ ಅಂತ ಒಬ್ಳು ರಾಣಿ ಥರ ಇರ್ತಾಳೆ ಅವಳಿಗೆ ಅವ್ರ ಗಂಡ ಸಿಕ್ಕಿರಲ್ಲ ಅವ್ರ ಗಂಡ ಅಲ್ಲಿ ನೋಡಿದಾಗ ಕಲ್ಲಿಗೆ ಸಿಲೆಯಾಗಿ ನಿಂತ್ಬಿಟ್ಟಿರ್ತಾನೆ ಯಾರೋ ಚಾಪ ಕೊಟ್ಟು ಸೊ ಅವಳು ಜೋರಾಗಿ ಮುತ್ತಪ್ಪ ಅಂತ ಚೀರ್ಬಿಡ್ತಾಳೆ ಆವಾಗ ಇವನು ದೇವರು ಅಲ್ಲಿ ಬರ್ತಾನೆ ಅವಾಗ ಈ ಕಾಳು ಕೊಬ್ಬರಿ ಏನು ನೋಡ್ತಿದಿರಲ್ಲ ಅವಳು ಅದನ್ನ ಕೊಡ್ತಾಳೆ ಅವ್ನಿಗೆ ಅರ್ಪಿಸಿದಾಗ ಅವ್ನು ಫುಲ್ ಖುಷಿ ಆಗ್ಬಿಡ್ತಾನೆ ಮುತ್ತಪ್ಪ ದೇವರು ಖುಷಿ ಆಗ್ಬಿಟ್ಟು ಅವಳಿಗೆ ವರ ಕೊಟ್ಟು ಅವನ್ನ ಮತ್ತೆ ಜೀವಂತ ಮಾಡ್ತಾನೆ ಸೊ ಅವಾಗ ಅವನಿಗೆ ನಾನು ಹಿಂಗೆ ಸುತ್ತಾಡ್ಕೊಂಡಿದ್ರೆ ಹೆಂಗೆ ಒಂದು ಜಾಗ ಬೇಕಂತೇಳಿ ಅವ್ನು ಬಾಣ ತೊಗೊಂಡು ಮೇಲೆ ಹೊಡಿತಾನೆ ಅದೆಷ್ಟೋ ದೂರ ಹೋಗಿ ಇಲ್ಲಿ ಬಂದು ಬೀಳುತ್ತೆ ಈ ನದಿ ಮತ್ತೆಲ್ಲ ಬೀಳುತ್ತೆ ಸೊ ಇಲ್ಲಿ ಅವನು ಮತ್ತೆ ಸ್ಥಾಪನೆ ಆಗ್ತಾನೆ ಅವನು ಯಾವಾಗ ಕಾಡಿಗೆ ಬರ್ತಾನೋ ಊರಿಂದ ಆ ಟೈಮಲ್ಲಿ ನಾಯಿಗಳನ್ನ ಎಲ್ಲಾನು ತಗೊಂಡ್ಬರ್ತಾನೆ ವಾಹನ ತರ ಬೇಟೆಯಾಡೋರೆಲ್ಲ ಹಂಗಾಗಿ ಇಲ್ಲಿ ಮುತ್ತಪ್ಪನ ಸೊ ಆ ತರ ಮುತ್ತಪ್ಪನ ಇಲ್ಲಿ ಅವರು ಅದು 4:30 ಇವಾಗ ಸ್ಮಾಲ್ ಒಂದು 10 ನಿಮಿಷ ಪೂಜೆ ಅಷ್ಟೇ ಅದು 6:30 ಸ್ಟಾರ್ಟ್ ಆಗುತ್ತೆ 6:30 to 7:30 ಸ್ಟಾರ್ಟ್ ಆಗುತ್ತೆ ಅದು ಒಂದು 2 hours ಇರುತ್ತೆ 8:30 ತನಕ ಮಾಡ್ತಾರೆ ಅವಾಗ ನಿಮ್ಗೆ ಅಲ್ಲಿ ಅವರು ಒಬ್ರು ಬರ್ತಾರೆ ಫುಲ್ ಅದೇನು ಮುಂದೆ ಇಟ್ಟಿದ್ರಲ್ಲ ಗೋಪುರ ತರ ಅದನ್ನ ತಲೆ ಮೇಲೆ ಇಟ್ಕೊಂಡು ಅದು ಮುತ್ತಪ್ಪನ ಒಂದು ದೇವರ ಅವರು ಫುಲ್ ಫೋಟೋ ನೋಡಿರ್ತೀರಲ್ಲ ಅದು ಈ ತರ ಫೋಟೋ ಇರುತ್ತಲ್ಲ ಆ ತರ ಆ ತರ ಅಲ್ಲಿದೆ ನೋಡಿ ಅದು ಮುತ್ತಪ್ಪನ ವೇಷ ಹಾಕೊಂಡು ಅವರು ಅಲ್ಲಿ ದೇವರಿಗೆ ಅರ್ಪಿಸ್ತಾರೆ ಆ ಟೈಮಲ್ಲಿ ಬಾಣ ಹಿಡ್ಕೊಂಡೆ ಅವರು ಎಲ್ಲಾನು ಮಾಡೋದು ಪೂಜೆ ಈ ತರ ಎಲ್ಲ ಪರಿಸಿನ ಕಡವು ತಿಳ್ಕೊಂಡ್ರಲ್ಲ ಪರಿಸಿನ ಕಡವು ನಮಗೆ ಎಷ್ಟು ಹೇಳಕ್ಕಾಕೈತೆ ಗೊತ್ತಿಲ್ಲ ಇವ್ರು ಹೇಳೋದನ್ನ ಕೇಳಿಸ್ತಂದ್ರ ಅಡ್ಜಸ್ಟ್ ಮಾಡ್ಕೋರಿ ಇಲ್ಲೆಲ್ಲ ನಾನ್ ವೆಜ್ ನಡೆಯುತ್ತಾ ಯೂಶಲಿ ಈ ಸರೌಂಡಿಂಗ್ ಅಲ್ಲಿ ಇರಲ್ಲ ಆ ಕಡೆ ದೂರ ಇಲ್ಲ ಗುಡಿ ಇಲ್ಲಿ ಐತಿ ಇಲ್ಲಿ ಚಿಕನ್ ತಗೊಂಡ್ ಕುಂತಾನ ಮೊದಲಿಂದ ನಾವು ಮಾಡ್ತಾರಲ್ಲ ಈಗ ನೆಕ್ಸ್ಟ್ ಯಾವ ಗುಡಿಗೆ ಹೋಗೋದು ನೆಕ್ಸ್ಟ್ ತಾಲಿಪುರಂಬ ರಾಜರಾಜೇಶ್ವರ ಆಕ್ಚುಲಿ ಮಡೇಕಾವು ತಾಲಿಪುರಂಬ ಎರಡು ಇದು ಟೆಂಪಲ್ಸ್ ಫಸ್ಟ್ ರಾಜರಾಜೇಶ್ವರಕ್ಕೆ ಹೋಗಿ ಆಮೇಲೆ ಮಡೇಕಾವ್ ಹೋಗ್ಬೇಕು ಅಂದ್ರೆ ಯಾಕಂದ್ರೆ ರಾಜರಾಜೇಶ್ವರ ತಾಲಿಪುರಂಬಲ್ಲಿ ನಿಮ್ಗೆ ಜಾಸ್ತಿ ವೆಜ್ ಶಿವ ಬಹಳ ಪಾಲನೆ ಮಾಡ್ತಾನೆ ಅಲ್ಲಿ ದೇವಿ ಇದ್ದು ಬಟ್ ಆ ದೇವಿಗೆ ಅದು ಮಡಿ ವೆಜ್ ಅದೆಲ್ಲ ಆಗ್ಬರ್ಲಿಲ್ಲ ಜಾಸ್ತಿ ಇಂಥ ಪರಿ ರಿಸ್ಟ್ರಿಕ್ಷನ್ ಅಲ್ಲಿ ಇರಕ್ಕಾಗಲ್ಲ ಅಂತೇಳಿ ರಾಜನ ಕನ್ಸಲ್ಲಿ ಬಂದು ನನಗೆ ಬೇರೆ ದೇವಸ್ಥಾನನ ಕಟ್ಸ್ ಅಂತೇಳಿ ಮಡೇಕಾವಲ್ಲಿ ಅಂದ್ರೆ ನಾನ್ ವೆಜ್ ಆಗಿ ಪ್ರಸಾದ ಕೊಡ್ತಾರಲ್ಲ ಪ್ರಸಾದ ಕೊಡೋದು ಅದಕ್ಕೆ ಇದೇ ಕಾಳ ಅಲ್ಲೂ ಇಲ್ಲ ಅಂದ್ರೆ ಅಲ್ಲಿ ಟೋಟಲ್ 3 ಟೈಪ್ಸ್ ಇರುತ್ತೆ ಸ್ವೀಟ್ ಅವಲಕ್ಕಿ ಸಪರೇಟ್ ಕೊಡ್ತಾರೆ ಚಿಕನ್ ಸಪರೇಟ್ ಕಾಳು ಸಪರೇಟ್ ಬೇಕಂದ್ರೆ ಹಂಗ ಹೇಳ್ಬೇಕು ನೀವು ಸ್ಪೆಷಲ್ ಟೋಕನ್ ತಗೋ ಪೂಜೆ ಶನಿ ಶತ್ರು ವಿನಾಶ ಪೂಜೆ ಅಂತ ತಗೊಂಡ್ರೆ ಬಟ್ ಅವ್ರೇನ್ ನಿಮ್ ಮುಂದೆ ಪೂಜೆ ಮಾಡಲ್ಲ ಮಾಡಿರೋದನ್ನ ಕೊಟ್ಬಿಡ್ತಾರೆ ಅವ್ರು ಕೊಟ್ಟು ನಿಮ್ಗೆ ಲಾಸ್ಟ್ ಅಲ್ಲಿ ಕೌಂಟರ್ ಅಲ್ಲಿ ಇಸ್ಕೊಂಡು ನೈವೇದ್ಯ ಮಾಡಿ ಪೂಜೆ ಮಾಡಿ ಯಾರು ಟೋಕನ್ ತಗೊಂಡಿದ್ದ ಅವ್ರ ಹೆಸರಿಗೆಲ್ಲ ಮಾಡ್ತಾರೆ 8 ಮಹಾಮಂಗಳಾರತಿ ಮಾಡಿ ನಿನ್ಗೆ ಯಾವ್ದು ಬೇಕಾ ಕೊಡ್ತಾರೆ ವೆಜ್ ಬೇಕಾ ನಾನ್ ವೆಜ್ ಕೇಳ್ತಾರೆ ಅಂದ್ರೆ ವೆಜ್ ತಿನ್ನೋರಿಗೆ ವೆಜ್ ಕೊಡ್ತಾರೆ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಬಟ್ ಪ್ರಸಾದದಲ್ಲಿ ಚಿಕನ್ ಕಾಳು 3 ಬರುತ್ತಾ ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ಅದು ಇದ್ರಲ್ಲಿ ಕೊಡ್ತಾರಲ್ಲ ಗಣಪತಿ ಗುಡಿ ಸೌತಡಕ ಅಲ್ಲಿ ಬೆಲ್ಲದ್ ಕೊಡ್ತಾರಲ್ಲ ಅವಲಕ್ಕಿ ಸೇಮ್ ಅದೇ ತರ ಬೆಲ್ಲ ಕೊಬ್ಬರಿ ಅವಲಕ್ಕಿ ಮಿಕ್ಸ್ ನೋಡ್ರಿ ಇಷ್ಟ ದಾರಿ ಇರೋದು ಇದಕ್ಕೆ ನಾವು ಗಾಡಿನ ಹೊರಗೆ ಹಚ್ಚಿ ಬಂದ್ವಿ ಅಂದ್ರೆ ಒಳಗ್ ಮಟ್ಟ ಬಂದ್ ಸಿಕ್ಕೊಂಡ್ ಸಾಯೋದಕ್ಕಿನ ಹೊರಕ್ಕೆ ನಡ್ಕೊಂಡ್ ಬರೋದು ಬೆಟರ್ ಅಲ್ಲಿ
ಹಾ ಎವ್ರಿ ಡೇ ಮಾಡ್ತಾರಾ? ಡೇ ಮಾಡ್ತಾರೆ. ನಿನಗೆ ಶತ್ರು ನಿನಗೇನ ಇದ್ದು ನಿನ್ಗೆ ಯಾರ ಶತ್ರುಗಳು ಅವ್ರಂದ್ರೆ ಹಾ ಬಂದು ಇಲ್ಲಿ ನೀನು ಪೂಜೆ ಮಾಡ್ಕೊಂಡ್ರೆ ನಿನಗೆ ಅವ್ರು ಮಾಡೋದು ಹೆಸರು ಅಂದ್ರೆ ಅವ್ರ ಹೆಸರು ಮೇಲೆ ಕೊಡ್ಬೇಕಾ ಇಲ್ಲ ನನ್ಗೆ ಏನೋ ಆಗ್ತಿದ್ಯಪ್ಪ ಅದನ್ನ ಸರಿ ಮಾಡಕ್ಕೂ ಕೊಡ್ಬೋದಾ? ನೀವು ಪೂಜೆ ಮಾಡಕ್ ಹೋಗ್ತಿರಲ್ಲ, ಹಾ ಟೋಕನ್ ತೊಳ್ಬೇಕಾದ್ರೆ ಶತ್ರು ವಿನಾಶ ಪೂಜೆಗೆ ನಿಮ್ಮ ಹೆಸರು ಕೊಡಬೇಕು. ಅಷ್ಟೇ, ನಮ್ಮ ಹೆಸರು ಅಷ್ಟೇ. ಹಾ ಶತ್ರು ನಾಶ ಹೆಸರು ಹೇಳ್ಬಿಟ್ಟು ಹೇಗೆ ಅರ್ಚನೆ ಮಾಡ್ಬೇಕಾದ್ರೆ ನಮ್ಮ ಹೆಸರೆಲ್ಲ ಕೇಳ್ತಾರಲ್ಲ ಆ ಥರ ಅವ್ರ ಹೆಸರು ಹೇಳ್ಕೊಂಡು ಶತ್ರು ನಾಶಕ್ಕೆ ಯೂಸ್ ಮಾಡ್ತಾರೆ. ಹಾ ಹಾ ಇದು ಚಲೋ ಇದೆ, ಕೊಡ್ಬೇಕಾಗುತ್ತೆ. ಶತ್ರುಗಳು ಭಾಳ ಇದಾರೆ. ಶತ್ರುಗಳು ಎಷ್ಟಿದ್ದಾರೆ ಅಂದ್ರೆ ದೇವ್ರಿಗೂ ಬೋರ್ ಆಗ್ಬಿಡುತ್ತೆ ಪೂಜೆ ಮಾಡಿ. ಹಂಗ ನೋಡಿದ್ರೆ ಊರಾಗ ಟೆನ್ಷನ್ ದೇವ್ರಿಗಂತ ಕೈ ಬಿಟ್ಬಿಟ್ಟಿದೀವಿ. ಪಂಚಪಾಂಡವ್ರದಲ್ಲ ಅದು ಕತೆ. ಪಂಚಪಾಂಡವರು ಕುರುಕ್ಷೇತ್ರ ಆದ್ಮೇಲೆ ಅವ್ರು ಮಾಡಿದ ಘೋರ ಹತ್ಯೆ ಅಲ್ಲ, ಹಾ ಹತ್ಯೆ ಪಾಪ ಕಳಿಬೇಕಾದ್ರೆ ಅದು ಬ್ರಹ್ಮ ಹತ್ಯೆ ಅಂತಾರೆ. ಎಷ್ಟೋ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ, ಹಾ ಅದಕ್ಕೋಸ್ಕರ ಅವರು ಮಹಾವಿಷ್ಣು ಹತ್ರ ಹೋಗಿ ಕೇಳ್ಕೊಂತಾರೆ. ನಾರದನ ಹತ್ರ ಕೇಳ್ಕೊಂತಾರೆ. ನಾರದ ಏನು ಹೇಳ್ತಾನೆ, ಶಿವನ ಹಿಡ್ಕೊಳ್ರಿ ಅಂತಾನೆ. ಹಾ ಶಿವ ಏನು ಮಾಡ್ತಾನೆ, ಅವರಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ತಪ್ಪಿಸ್ಕೊಂಡು ಹೋಗಿ ಅಲ್ಲಿ ಇವಾಗ ಕೇದಾರ ಹತ್ರ ಹೋಗಿ ಹಿಮಾಲಯಕ್ಕೆ ಹೋಗಿ ಬಸವನ ರೂಪದಲ್ಲಿ ಗುಂಪು ಜೊತೆ ಸೇರ್ಕೊಂತಾನೆ. ಅಂದ್ರೆ ಇವ್ರು ಪಂಚಪಾಂಡವರು ಶಿವನ್ ಹುಡ್ಕೊಂಡು ಹೋದಾಗ ಯಾಕಂದ್ರೆ ಅದೊಂದೇ ನಿಮ್ಗೆ ಪ್ರಾಯಶ್ಚಿತ್ತ. ನೀನ್ ಏನೇ ಪೂಜೆ ಮಾಡಿ ಯಜ್ಞ ಮಾಡಿದ್ರೆ ನಿಮ್ ಪಾಪ ಕಳಿಯಲ್ಲ, ಎಕ್ಸೆಪ್ಟ್ ಶಿವನ ಹತ್ರ ಸರೆಂಡರ್ ಆದ್ರೆ ಮಾತ್ರ. ಹಾ ಹಾ ಸೊ ಅವಾಗ ಅಲ್ಲಿ ಹೋಗ್ತಾರ ಅವ್ರು ಹುಡ್ಕೊಂಡು ಕೇದಾರ. ಹಾ ಕೇದಾರ ಹಿಂದೆನೇ ಇರೋದು ಕೈಲಾಸ. ಹಾ ಸೊ ಅವು ಹುಡ್ಕೊಂಡು ಹೋಗಿ ಅವರು ಶಿವ ಅವ್ರನ್ನ ತಪ್ಪಿಸ್ಕೊಂಡು ಹೋಗಿ ಗೂಳಿ ರೂಪದಲ್ಲಿ ಅಂದ್ರೆ ನಂದಿ ರೂಪದಲ್ಲಿ ಹಾ ಹಸುಗಳ ಮಧ್ಯೆ ಇರ್ತಾರೆ. ಹಾ ಆಮೇಲೆ ಅವ್ರಿಗೆ ಪಾಂಡವನಿಗೆ ಗೊತ್ತಾಗುತ್ತೆ ಹಾ ನಂದಿ ರೂಪದಲ್ಲಿ ಇರೋದು. ಹಾ ಅವಾಗ ಭೀಮನ್ ಕೇಳ್ತಾನೆ ಹಿಡ್ಕೋ ಹೋಗು ಅಂತ. ಭೀಮ ಎರಡು ಬಟ್ಟೆಗಳು ಎರಡು ಕಾಲು ಮಾಡ್ಕೊಂಡು ಎಲ್ಲ ಹಸುಗಳು ಜೊತೆ ಬರ್ಬೇಕಾದ್ರೆ ಈ ಹಸು ಬರುತ್ತೆ ಶಿವ ಶಿವ. ಹಾ ಅವಾಗ ಅದನ್ನ ಹಿಡಿಯಕ್ ಹೋದಾಗ ಭೂಮಿ ಒಳಗೆ ಹೋಗುತ್ತೆ. ಹಾ ಭೂಮಿ ಒಳಗೆ ಹೋಗ್ತಾ ಇರೋಂಗೆ ಗಟ್ಟಿಯಾಗ ಭೀಮ ಹಿಡ್ಕೊಂತಾನೆ. ಹಾ ಅದಕ್ಕೆ ಭುಜ, ಹಾ ಆ ಭುಜ ಒಂದೇ ಸಿಕ್ಕೋದು ಶಿವಂದು. ಶಿವಂದು. ಅದಕ್ಕೆ ಅದು ಅದ್ ಹಿಂಗಿದೆ. ಅದಕ್ಕೆ ಎತ್ತಿನ ಭುಜನೇ ಅಲ್ಲಿ ಶಿವನ ಲಿಂಗ ರೂಪದಲ್ಲಿ ಇರೋದು. ಹಾ ಹಾ ಮುಖ ಬಂದು ನೇಪಾಳದಲ್ಲಿ ಪಶುಪತಿನಾಥ್ ಪಶುಪತಿನಾಥ್ ಆ ಒಂದು ಇದರಲ್ಲಿದೆ. ಆಮೇಲೆ ಅವ್ರಿಗೆ ಇಲ್ಲಿ ದೇವಸ್ಥಾನ ಕಟ್ಟಿ ಅಂತ ಹೇಳಿ ಅವ್ರಿಗೆ ಪ್ರಸಿದ್ಧ ಮಾಡಿ ಅದಕ್ಕೆ ಅವ್ರು ಫಸ್ಟ್ ಅವ್ರು ಕಟ್ಟಿದ್ದು. ಆಮೇಲೆ ಕಾಲಾಂತರ ಇವರು ಶಂಕರಾಚಾರ್ಯರು ಜೀರ್ಣೋದ್ಧಾರ ಮಾಡಿದ್ದಾರೆ ಅದನ್ನ. ಇದೇ ಆ ಕತೆ. ಇಷ್ಟೆಲ್ಲ ಇದೆ. ಅವಾಗ ಎಲ್ಲರೂ ಓದ್ತಾ ಒಬ್ಬೊಬ್ಬರ ತೀರೋತಾರ. ಹಾ ಭೀಮನ್ ಕಂಡ್ರೆ ತುಂಬಾ ಇಷ್ಟ. ಹಾ ಭೀಮನ್ ಎತ್ಕೊಂಡು ಹೋಗ್ತಾನೆ ಇವರು ಧರ್ಮರಾಯ. ಹಾ ಅವಾಗ ಕೃಷ್ಣ ಏನ್ ಮಾಡ್ತಾನೆ, ಈ ತರ ಕೊಮ್ಮೆ ಮೇಲೆ ಹಿಂಗ್ ಕೂತ್ಕೊಂಡು ಕುಯ್ತಾ ಇರ್ತಾನೆ. ಹಾ ತಮ್ಮ ಬಿದ್ದೋತಿ ಅಂದ್ರಾಗ ನೀನ್ ಪ್ರಾಣ ಇಲ್ದಿರೋದನ್ನೇ ಎತ್ಕೊಂಡು ಹೋಗ್ತಾ ಇದೀಯಾ, ಹಾ ಅದಕ್ಕೆ ಇದು ಬೆಟರ್ ಅಂದಾಗ ಅವನ್ ಅಲ್ಲೇ ಬಿಡ್ತಾನೆ. ಅವ್ರ ಹಿಂದೆ ಒಂದು ಶ್ವಾನ ಹೋಗೋದು. ಇಬ್ಬರೇ ಹೋಗೋ ಸ್ವರ್ಗಕ್ಕೆ ಕರ್ಕೊಂಡು ಧರ್ಮರಾಯನ್ ಜೊತೆ ಶ್ವಾನನೇ ಹೋಗೋದು. ಎಲ್ಲ ಓದ್ತಾ ಕಾಲ ಕಳೆದು ಪ್ರಾಣಗಳು ಹೋಗುತ್ತೆ. ಹಾ ಇದೇ ಕತೆ. ಇಲ್ಲಿಂದ ಕಾಣತೈತಿ ನೋಡ್ರಿ, ಅದ ಗುಡಿ ಹೆಸರ ಮುತ್ತಪ್ಪನ್ ಶ್ವಾನದ ಗುಡಿ. ಸೊ ಒಂಥರ ನಮ್ಗೆ ಹೆಂಗ ಕಾಲ ಭೈರವನ್ ವಾಹನ. ಆ ಗುಡಿಗೆ ಈಗ ನಾವು ಹೋಗಿ ಬಂದಿದ್ದ. ಹಿಂದ್ಗಡೆ ಫುಲ್ ನೀರ್, ಅದ್ರ ಆಜು ಬಾಜು ನೀವು ಬೋಟಿಂಗ್ ಗಿಟಿಂಗ್ ಎಲ್ಲಾನು ಐತಿ. ಫ್ಯಾಮಿಲಿಗೆ ಬಂದ ದರ್ಶನ ಮಾಡ್ಕೊಂಡ ನೀವು ಎಲ್ಲಾನು ಆಕ್ಟಿವಿಟಿ ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು. But life pulled us apart, left me talking to the dark. If I called you tonight, would it feel the same? Or have we both moved on to different names? ಈಗ ಬಂದಿರೋದ ರಾಜರಾಜೇಶ್ವರ ಟೆಂಪಲ್. ಫಸ್ಟ್ ಏನ ಮುತ್ತಪ್ಪನ್ ಟೆಂಪಲ್ ಮುಗಿಸ್ಕೊಲ್ಲ, ಅದಾದ್ಮೇಲೆ ನಾವು ಬಂದಿರೋದ ರಾಜರಾಜೇಶ್ವರ ಟೆಂಪಲ್. ಇದು ಬಂದ ಶಿವನ್ ಟೆಂಪಲ್ ಆಗೈತಿ. ಸೊ ನಮ್ದೆಲ್ಲ ದರ್ಶನ ಎಲ್ಲ ಮುಗಿತ್ತು. ಇಲ್ಲಿ ಏನಂದ್ರ ಹೆಣ್ಮಕ್ಳಿಗೆ ಒಳಗ್ ಬಿಡಂಗಿಲ್ಲ, ಹೊರಗಿಂದ ದರ್ಶನ ಆಗುತ್ತ. ಗಂಡ್ ಮಕ್ಳಿಗಷ್ಟ ಒಳಗ್ ಬಿಡ್ತಾರ. ಅದು ಮೊಬೈಲ್ ಹಿಂಗ ಇದನ್ನು ಶಾಲು ಹಾಕೊಳಂಗಿಲ್ಲ, ಸೊಂಟ ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಒಳಗಿಂದ ವೈಬ್ ಅಂತೂ ಬೇರೆ ತರ ಐತಿ. ಎಲ್ಲಾನು ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡತ್ತಿರೋದ. ಸೊ ಇದೇನ್ ಕಾಣತೈತಲ್ಲ, ಇದು ನಮ್ದು ಎಂಟ್ರನ್ಸ್ ಒಳಗ್ ಬರೋದು. ಇದು ಎಂಟ್ರನ್ಸ್ ಆದ ಕೂಡಲೇ ಈ ಗುಡಿ ಐತಿ. ಸೊ ಇದ್ರ ಅಪೋಸಿಟ್ ನಿಮಗ ಡೈರೆಕ್ಟ್ ಒಳಗ ನನಗ ಶಿವಲಿಂಗ ಕಂಡಿಲ್ಲ, ಬಟ್ ಒಂದ್ ಪ್ಲೇಟ್ ಐತಿ, ಅದ್ರ ಮೇಲೆ ನಾಗಪ್ಪ ಅದನ. ಸೊ ನೋಡಾಕಂದ್ರು ಬಹಳ ಚಂದ ಐತಿ, ಬೇರೆ ವೈಬ್ ಕೊಡ್ತೈತಿ. ಸೊ ಯಾರು ಲುಂಗಿ ಕಟ್ಕೊಂಗಿ ಅಂದ್ರ ಎತ್ತಿ ಕಟ್ಕೊಂಗಿಲ್ಲ, ಈ ಶಲ್ಯನು ಮೇಲೆ ಹಾಕೊಂಡು ಹೋಗೋಂಗಿಲ್ಲ, ಸೊಂಟಕ ಕಟ್ಕೊಂಡ್ ಹೋಗ್ಬೇಕ. ಟೋಟಲ್ ವೈಬ್ ಅಂತರು ಅನಾಹುತ ಐತಿ. ಸೊ ನನಗಂತರೂ ಬಂದಿದ್ದ ಬಹಳ ಅಂದ್ರೆ ಬಹಳ ಚಲೋ ಅನ್ಸಾಗತೈತ್ರಿ. ಈ ವಿಡಿಯೋ ಇಲ್ಲಿ ಮಟ್ಟ ನೋಡಾತಿರಂದ ಇನ್ನೊಂದು ಪ್ಲೇಸಿಗೆ ಹೋಗೋದೈತಿ. ಅದು ಯಾವ ಪ್ಲೇಸ್ ಅನ್ನೋದು ಆ ಪ್ಲೇಸಿಗೆ ಮುಟ್ಟಿದ ಮ್ಯಾಗ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತೀರಿ. ಚಲೋ ಈ ಸೈಡ್ ನೀವು ಬಂದ್ರ ಅಂದ್ರೆ ಕಣ್ಣೂರ್ ಸೈಡ್ ನೀವು ಬಂದ್ರ ಒಮ್ಮೆ, ಸೊ ಈ ಎಲ್ಲಾ ಸ್ಪಾಟ್ನ ನೀವು ವಿಸಿಟ್ ಮಾಡಿ ಹೋಗ್ಬೋದು. 900 ವರ್ಷ. ಸೊ ಈಗ ಬಂದ ನನಗೆ ಇವ್ರು ಒಂದ ಹೇಳಿದ್ರೆ ಏನಂದ್ರ, ಇಲ್ಲಿ ಬ್ಯಾಕ್ ಸೈಡ್ ಒಂದ್ ಗಿಡ ಐತಂತ, ಗ್ರ್ಯಾಂಡ್ ಮದರ್ ಆಫ್ ಟ್ರೀ ಅಂತ. ಅಂದ್ರ 900 ವರ್ಷ ಹಳೆ ಮರ ಅಂತಿದ. ಇಲ್ಲಿ ಬರ್ದಾರ ನೋಡ್ರಿ, ಇದನ್ನ ಓದ್ಕೋರಿ.
ಯಾಕಂದ್ರೆ ನಾ ಹೇಳ್ಕೊಂಡು ನಿಂತಂದ್ರೆ ಕರೆಕ್ಟ್ ಆಗಲ್ಲ. ಸೊ ಅದು ಯಾವ ಮರ ಅಂಥೇಳಿ ಮುಂದಿನ ನಿಮಗೆ ತೋರಿಸ್ತೀನಿ. ಬಾವಿ ಇದ್ರಾಗ ಎಲ್ಲ ಗಿಡ ಮಿಕ್ಸ್ ಅದಾವ್ರಿ. ಇದ್ರಾಗ ಒಂದೇ ಗಿಡ ಇಲ್ಲದ್ರಾಗ. ಈ ಮರ ಹೆಂಗೈತಂದ್ರ ಎಲ್ಲ ಮಿಕ್ಸ್ ಐತಿ ಇದ್ರಾಗ. ಇದ ಮರ ಅನ್ನೋದಿಲ್ಲ. ಈ ಕಡೆ ನೋಡಿದ್ರ ಆಲದ ಮರ, ಇಲ್ಲಿ ನೋಡಿದ್ರೆ ಬೇರೆ ಯಾವ್ದೋ ಮರ, ಅಲ್ಲಿ ನೋಡಿದ್ರೆ ಬೇವಿನ ಮರ, ಬಡ್ಡಿ ತೆಳಗ್ ಮಠ ಬಂದವ್. ಸೊ ಮದರ್ ಆಫ್ ಆಲ್ ಟ್ರೀಸ್ ಅಂತಿದ. ಸೊ ಮುಟ್ ನೋಡ್ಕೊಂಡ್ಬಿಡು. ಇಲ್ಲ ಇವ್ರ ಹಳೆ ಮಂದಿ ಎಲ್ಲ ಇದನ್ನ ಮನಿನ ಮಾಡ್ಕೊಂತಾರ. ಇನ್ನೂ ಗಟ್ಟಿ ಐತ್ರಿ ಇದು, ಹೋಗಳಿಲ್ಲ. ಹೆವಿ ಐತಿ. ನಾವು ಅಲ್ಲಿ ಹುಬ್ಳಿಯಾಗಿರೋ ಆಲದ ಮರನ ಹಳೇದ್ ಅನ್ಕೊಂತಿದ್ವಿ. ಇಲ್ಲಿ 900 ವರ್ಷದ ನೋಡ್ರಿ ಹೆಂಗೈತಿ. ಹಂಗ ಎಲ್ಲಿ ಬೇಕಲ್ಲಿ ಬೇರ್ ಬಿಟ್ಟೈತಿ. ಒಂದ್ ಚಲೋ ಅಪ್ಡೇಟ್ ಸಿಕ್ತಿ ಇಲ್ಲಿ ಬಂದಿದ್ದಕ್ಕ. ಇದು ಹಳೆ ಬಾವಿ ಇರ್ಬೇಕು. ಇದು ಯಾರು ಈಗ ಧೈರ್ಯ ಮಾಡಿ ಹೋಗಂಗಿಲ್ಲ. ಈಗ ಪಂಪ್ ಮಾಡಿ ಮ್ಯಾಲ ತೆಗಿತಾರ. ಅದನ್ನ ಹಾಳಾಗಕ್ ಬಿಟ್ಟಿಲ್ಲ ಬಾವಿನ. ಸೊ ಅದರಿಂದ ನೀರೆಲ್ಲ ತಗೊಳಕತ್ತಾರ. ಈ ಕಡೆ ನೀವು ಕೊಟ್ಟಿಯವ್ರು ಬಂದ್ರೆ ಇವೆಲ್ಲ ನೋಡುವಂತ ಪ್ಲೇಸ್, ತಿಳ್ಕೊಳ್ಳುವಂತ ಪ್ಲೇಸ್. ನಿಮ್ ಮಕ್ಕಳಿಗೆ ಎಲ್ಲರಿಗೂ ಕರ್ಕೊಂಡ್ ಬರ್ರಿ. ಎಲ್ಲ ಒಂದಿನ ಸ್ಟೇ ಮಾಡಿದ್ರು ಪರವಾಗಿಲ್ಲ, ಆರಾಮ್ ಬಂದ್ ಸ್ಟೇ ಮಾಡಿ ಎಲ್ಲಾನು ತೋರಿಸ್ಕೊಂಡು ಹೋಗ್ರಿ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಪ್ಲೇಸ್ದಾಗ ನಿಮ್ಗೆ ಸಿಗ್ತೇನೆ. Before the quiet and the scars, when the world fell small and your hands fell warm, take me. ಮಡೈಕ ಭಗವತಿಯಮ್ಮನ್ ಟೆಂಪಲ್ ದರ್ಶನನೂ ಮುಗೀತ. ಸೊ ನಾವು ಬಂದಿದ್ದು ಆಲ್ಮೋಸ್ಟ್ 7:30 ಬಂದಿದ್ವಿ. ಇಲ್ಲಿ ಎಕ್ಸಾಕ್ಟ್ 7:45 ಅಂದ್ರೆ ಕ್ಲೋಸ್ ಮಾಡ್ತಾರ. ಈಗ ನೋಡ್ಬೋದಲ್ಲಿ ಎಲ್ಲ ಕ್ಲೋಸ್ ಆಗಿದ್ದು. ಸೊ ಎಲ್ಲಾನು ಕ್ಲೋಸ್ ಮಾಡ್ಬಿಟ್ರ. ಸೊ ಒಳಗಂತ್ರ ನಮ್ ದರ್ಶನ ಆಗೈತಿ. ಸೊ ಇಲ್ಲಿ ಏನೈತಲ್ಲ, ಇಲ್ಲಿ ಪ್ರಸಾದ ಚೀಟಿ ಎಲ್ಲ ಕೊಡ್ತಾರ, ಆ ಕಡೆ ಪ್ರಸಾದ ಕೊಡ್ತಾರ. ಸೊ ನಮ್ದಂತರೂ ದರ್ಶನ ಮುಗೀತ. ಅದೊಂದು ಭಾಳ ಖುಷಿ ಆಯ್ತು. ಇದು ಬರ್ಬೇಕಂತಿದ್ವಿ, ಬಂದ್ ಎಲ್ಲ ಮುಗಿಸ್ಕೊಂಡ್ವಿ. ಪ್ರಸಾದ ದೇರೆ ನಾನ್ ವೆಜ್ ಖಾರೆ ಆ ಸೊ ನಿಮಗೆ ಇಲ್ಲಿ ಒಳಗಿನ ತೋರಿಸ್ಕೊಂಬರ್ತೀನಿ ಬರ್ರಿ. ನಮ್ಮ ಹುಡುಗರೆಲ್ಲ ಎಲ್ಲಿ ಹೋಗ್ಯಾರ ಗೊತ್ತಾಗೋಲ್ತ. ದೀಪಾವಳಿ ಚೀಟಿನೂ ಅಲ್ಲೇ ಕೊಡ್ತಾರ. ಸೊ ದೀಪಾನು ತಗೋಬಹುದು. ಇದೇ ಗುಡಿ. ಇಲ್ಲಿ ನೀವು ಬರ್ಬೇಕಂದ್ರೆ ಈವ್ನಿಂಗ್ 7:40 ಒಳಗ ಬರ್ಬೇಕು. ಆಲ್ಮೋಸ್ಟ್ 7:40 ಅಂದ್ರೆ ಕ್ಲೋಸ್ ಮಾಡ್ಬಿಡ್ತಾವ. ಒಳಗಿದ್ದವ್ರು ಆಲ್ಮೋಸ್ಟ್ ದರ್ಶನ ಮಾಡ್ಕೊಂಡು ಹೊರಗೆ ಸಿಕ್ಕೊಂಡ್ರೆ ಮುಗೀತ. ಅದೇ ನೋಡ್ರಿ ಕ್ಯೂ ಈ ಕಡೆಯಿಂದ. ಸೊ ಗುಡಿ ಅಂತೂ ಭಾಳ ಚಂದ ಐತಿ. ಸೊ ನೀವೆಲ್ಲ ಬಂದ್ರ ಒಂದು ಚಲೋ ವೈಬ್ ಬರ್ತೈತಿ ಮನುಷ್ಯನಿಗೆ ಅಂತೇಳಿ. ಸೊ ಇಲ್ಲಿ ನಿಮಗ್ ಸಿಗ್ತೈತಿ. ಇಲ್ಲಿ ನಿಂತಾರ ನೋಡ್ರಿ, ಮಡೈಕಾವ್ ಭಗವತಿ ಅಮ್ಮನ್ ಟೆಂಪಲ್. ಫೈನಲ್ ದರ್ಶನ ಮುಗೀತು ಎಲ್ಲಾರ್ದು. ನಿಂತಾರ ಅಲ್ಲಿ ನಾನ್ ವೆಜ್ ತರಕ್ ಹೋಗ್ಯಾರ. ಸೊ ಇಲ್ಲಿಂದ ಮತ್ತೆ ಬೆಂಗಳೂರು ಹೋಗ್ತೀವಿ. ಈ ವಿಡಿಯೋನ ಕಂಪ್ಲೀಟ್ ಆಕೈತಿ. ಸೊ ಈ ವಿಡಿಯೋದಾಗ ನೀವ್ ಏನೇನ್ ನೋಡಿರಲ್ಲ ಪ್ಲೇಸ್, ಕೊಟ್ಟಿಯೂರಿಗೆ ಬಂದ್ರ ಕಣ್ಣೂರಿಂತ ನೀವು ಈ 3 ಪ್ಲೇಸ್ ಇನ್ನೂ ಸ್ವಲ್ಪ ನೀವು ಜಲ್ದಿ ದರ್ಶನ ಎಲ್ಲ ಮುಗಿಸ್ಕೊಂಡ್ರ ಕಡಲು ಭಗವತಿ ಅಂತೇಳಿ ಆ ಪ್ಲೇಸ್ ಭಾಳ ಚಂದ ಐತಿ. ನಿಮ್ದು ಏನಾದ್ರು ದರ್ಶನ ಜಲ್ದಿ ಮುಗೀತಂದ್ರ ಆ ಪ್ಲೇಸ್ ಕಣ್ಣೂರಿಂದ ಅದೇ 20 ಕಿಲೋಮೀಟರ್ ಇತ್ತು ಕಣ್ಣೂರಿಂದ. ಅದು 9 ಇಲ್ಲಿಂದ 20 ಅದು ತಾಲಿಪುರ ಹಾ ಕಣ್ಣೂರು ಸಿಟಿಲಿಂದ 9. ಅದ್ರ ಚಂದ ಇತ್ತು ಅದು. ಬೆಳಗ್ಗೆ ಹೋಗ್ಬೇಕು. ಅದೇ ಅವಾಗ ಕೇಳಿದ್ ನಾನು. ಸೊ ಅದಂತೂ ಭಾಳ ಚಂದ ಐತಿ. ನೀವು ಕಣ್ಣೂರ್ ಕಡೆ ಬಂದ್ರೆ ಫಸ್ಟ್ ಅಲ್ಲೊಂದು ಹೋಗ್ರಿ. ಬೆಳಿಗ್ಗೆ ನೀವೆಲ್ಲರೂ ಪಟ 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 ಅಂತ ಹಾಕಿದ್ರೆ ಎಲ್ಲ ಆಗಿರೋದು. ಯಾವ್ದು ಪಟಾಪಟಿ ರೀ? ಬೆಳಿಗ್ಗೆ ಸ್ನಾನ ಮಾಡೋದು ಎಲ್ಲ ಎಲ್ಲಿ ನಾಷ್ಟ ಬರೋದು ಲೇಟ್ ಆಯ್ತಿಲ್ಲ ಅಂದ್ರೆ ಬೇಗ ಆಗಿರೋದು. ಸೊ ಗುಡಿ ಅಂತೂ ಭಾಳ ಚಂದ ಐತಿ. ಸೊ ನಾ ಹೊರನಾಡ ಶೃಂಗೇರಿ ಆ ಸೈಡೆಲ್ಲ ಹೋಗಿ ಬಂದೀನಿ, ಬಟ್ ವಿಡಿಯೋ ಏನು ಮಾಡಿದ್ದಿಲ್ಲ. ಬಟ್ ಈ ಸರೌಂಡಿಂಗ್ ಕೇರಳ ಸೈಡ್ ಏನು ಬಂದಲ್ಲ, ಒಂದು ಟೋಟಲಿ ಡಿಫ್ರೆಂಟ್ ವೈಬ್. ನೀವೀಗ ಮಂಗಳೂರು ಸೈಡೆಲ್ಲ ಹೋದಾಗ ಅಲ್ಲಿ ಬೇರೆ ಥರ ಆಚರಣೆ ಇರ್ತೈತಿ. ಸೊ ಕೇರಳ ಕಡೆ ನೀವು ಬಂದ್ರಾಗ ಇಲ್ಲಿ ಬೇರೆ ಥರ ಆಚರಣೆ ಇರ್ತಾವ. ನಿಮಗೆ ಎಲ್ಲಾನು ವೈಬ ಬೇರೆ ಇರ್ತೈತಿ. ಈ ವಿಡಿಯೋ ನೋಡಿದವ್ರ ಕೇರಳ ಸೈಡ್ ಬರಾತಿರಿ, ಅದು ಕಣ್ಣೂರು ಕೊಟ್ಟಿಯೂರು ಸೈಡ್ ಬರಾತಿರ ಅಂದ್ರೆ ಇನ್ನಷ್ಟು ಪ್ಲೇಸ್ ಅದಾವ. ಸೊ ಅದನ್ನ ಸರ್ಚ್ ಮಾಡ್ಕೋರಿ. ನನಗೆ ಏನು ಗೊತ್ತದಾವ, ನಾ ಎಲ್ಲಿ ವಿಸಿಟ್ ಮಾಡೀನಿ ಅದಷ್ಟೇ ನಿಮ್ಗೆ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇತ್ತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನಷ್ಟು ವೀಡಿಯೋಸ್ ಬರ್ತೇವೆ ನೋಡಿ, ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಬಾಯ್.